ಆ್ಯಕ್ಟರ್ ಅವ್ರಿಗೆ ಯಾವಾಗಲೂ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಡೇಸಿಂದ ಚೆಸ್ಟ್ ಪೇನ್. ಹೆಸರು ಹೇಳ್ತೀಯ ಅದನ್ನ? ಅದು ಡಿಲೀಟ್ ಮಾಡಿ. ಏನೇ ಅದು ಡೋಂಟ್ ಗಿವ್ ಅಪ್ ಅಂತ ಹೇಳಿ. ನೇಚರ್ ಶೈ ಜಾಸ್ತಿ ಯಾರಾದರೂ ಇದ್ರೆ ತೆಗಿ 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 ತೆಗಿ. ಇದೊಂದು ವೀಕ್ನೆಸ್ ಏನು ಗೊತ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಅನ್ಕಂಫರ್ಟೇಬಲ್. ಬಟ್ ಆದರೂ ಏನಿರೋಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ನಾನು ಹೇಳಿದ್ರು ಕೇಳಲ್ಲ. ಸೊ ನನಗೆ ಇವಾಗ ಒಂದು ಬಸ್ 600 ಹೋಗಿದ್ದು ಒರ್ಯಾನ್ ಮಾಲ್ ಜಾಂಡಿಸ್ ಆಗಿದೆಯಾ? 160 ರೂಪೀಸ್ ಮಾಡೋಕ್ಕೆ ಹೋಗಿ 1600. ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬಂದು ಫ್ರೈಡೇ ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಫ್ರೈಡೇ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫ್ರೈಡೇ ಆ್ಯಂಡ್ ಮಂಡೇ ಇಲ್ಲಿನ ಮನೇಲೂ ಅಡಿಗೆಗೆ ತುಂಬ ಪೂಜೆ ಮಾಡ್ತಾಯಿದ್ರು ಆ್ಯಂಡ್ ನಾನ್ ವೆಜ್ ಎಲ್ಲ ತಿಂತಿರಲಿಲ್ಲ. ಅದರಿಂದ ನನಗೆ ಅದು ತುಂಬ ಇಷ್ಟ ಫ್ರೈಡೇ. ಆ್ಯಂಡ್ ಇವಾಗ ನಾನು ಯೋಗ ಕ್ಲಾಸ್ ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿದಾಗಿಂದ ನನಗಿನ್ನ ಸ್ವಲ್ಪ ಬೇಗ ಇಡೋಗ್ತೀನಿ. ಒಂದು ನಂಗೆ ಬೇಗ ಇರೋದಾದರೆ 5-4 ಎಲ್ಲ ಇರೋದಲ್ಲ, 7:30 7 o'clock ಎದ್ದೋಗ್ತೀನಿ. ಸೊ ನನಗೂ ರಜಾ ಇರೋದ್ರಿಂದ ಫಸ್ಟ್ ನನಗೆ ಎವ್ರಿ ಫ್ರೈಡೇ ನಾನು ಚಿತ್ರಾನ್ನ ಮಾಡ್ತೀನಿ. ಚಿತ್ರಾನ್ನ ವಿತ್ ಎನಿ ಸ್ವೀಟ್ಸ್ ಆ ಥರ ಮಾಡ್ತೀನಿ. ನಂಗೆ ಮಾರ್ನಿಂಗ್ ಸ್ವಲ್ಪ ನಾನು ಯಾವಾಗಲೂ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ಒಂದು ಶೇರ್ ಮಾಡೋಣ ಅಂದ್ಕೊಂಡೆ. ಏನೇನೆಲ್ಲ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ.
ನಾನು ಮಾಡಿದ ರೈಸ್, ಚಿತ್ರಾನ್ನ, ಜೀನ್ಸ್ ಒಂದು ನಂಗೆ ಚಾಕೋಸ್ ಅನ್ನೋ ಸಿಕ್ಕೋಬಿಟ್ಟು. ಹಲೋ ಹಾಯ್ ಗುಡ್ ಆಫ್ಟರ್ನೂನ್. ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ ಬಿಕಾಸ್ ಸ್ಯಾಲ್ರಿದೆಲ್ಲ ನಂದೇನೋ ಇಶ್ಯೂ ಆಗುತ್ತೆ. ಸೊ ಹ್ಯಾವ್ ಟು ಕ್ಲಿಯರ್ ದಟ್. ಅದಕ್ಕೆ ಇವಾಗ ಬ್ಯಾಂಗ್ಳೂರ್ಗೆ ಹೊರ್ಟಿದ್ದೀನಿ. ನಮ್ಮ ಮನೆಯವರೆಲ್ಲರೂ ನೋಡಿ, ಎಲ್ಲರೂ ಊರಿಗೆ ಹೋಗ್ತಿದ್ದಾರೆ. ಆ್ಯಂಡ್ ಸೊ ನಾನು ಇವತ್ತೇ ಕರೆಕ್ಟ್ ಟೈಮ್, ಅವರು ಇರಲ್ಲ, ನಾನು ಹೋಗಿದ್ದು ಬಂದು ಇವಳು ಊರಿಗೆ ಹೋಗ್ತಿದ್ದಾಳೆ. ನಮ್ಮಮ್ಮ ಎಲ್ಲರೂ ಹೋಗ್ತಿದ್ದಾರೆ, ನಾನು ಮಾತ್ರ ಹೋಗ್ತಿಲ್ಲ. ಸೊ ಸ್ವಲ್ಪ ನಾನು ನಿಮಗೆ ಲಾಕ್ಸಲ್ಲಿ ಹೇಳ್ತೀನಿ. ಯಾವಾಗ ನೋಡ್ರು ಲೆಗಿನ್ಸ್ ಟಾಪ್, ಚೂಡಿದಾರ್ ಟಾಪಲ್ಲೇ ಇರ್ತಾಳೆ ಫ್ರೆಂಡ್ಸ್. ಎನಿ ಟೈಮ್ ಚೂಡಿದಾರಲ್ಲೇ ಇರ್ತಾಳೆ. ಬಟ್ ನಾನು ಯಾವಾಗೂ ಜೀನ್ಸಲ್ಲೇ ಇರ್ತೀನಿ. ಇವಾಗ 4 ಜನ ಹೋಗ್ತಿದ್ದೀವಿ ಹೊಸ ಗಾಡೀಲಿ. ನಮ್ಮ ಆಂಟಿ ಇವಾಗ ಅವ್ರಿಗೆ ಜ್ಞಾನೋದಯ ಆಗಿದೆ. ಹೆಲ್ಮೆಟ್ ಹಳೆ ಗಾಡೀಲಿ ಬಂದಿತ್ತು, ಅವ್ರು ಹೆಲ್ಮೆಟ್ ಹಾಕೊಂಡು ಓಡಾಡೇ ಇಲ್ಲ. ಬಂದು ರೀಚ್ ಆದ್ವಿ. ಆ್ಯಂಡ್ ಇವಾಗ ಅವರೆಲ್ಲ ಒಂದು ಕಡೆ ಹೋಗ್ತಾರೆ, ನಾನು ಒಂದು ಕಡೆ. ಬಾಯ್ ಅನೀಶ್, ಬಾಯ್ ಅಣ್ಣ, ಬಾಯ್ ಬಾಯ್. ರೀಚ್ ಆದ ಸ್ಯಾಟ್ಲೈಟ್ಗೆ. ಆ್ಯಂಡ್ ನಾನು ಇವಾಗ ಒಂದು ಸೈಡ್ ಹೋಗಬೇಕು. ಆ್ಯಕ್ಚುಲಿ ಅದಕ್ಕೋಸ್ಕರ ಅಂತಲೇ ಬಂದಿರೋದು. ನಾನು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಚೇತನ್ ಮೀಟ್ ಮಾಡೋಕ್ಕೆ ಹೋಗ್ಬೇಕು. ಫಸ್ಟ್ ಈಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ವೇಟಿಂಗ್ ಫ್ರಮ್ ಲಾಸ್ಟ್ 1 hour. ಸೊ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸಿದ್ದೀನಿ. ಈಗ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟಲ್ಲಿ ಆಲ್ಮೋಸ್ಟ್ 40 minutes ಬೇಕು. ಕ್ಯಾಬ್ ಬುಕ್ ಮಾಡಿದ್ದೀನ, ಅದು ಬಂದ ತಕ್ಷಣ ಹೊರಡೋದೆ. ಅವ್ರಿಗೆ ಮೀಟ್ ಮಾಡ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ 2 to 3 days ಆಯಿತು. ಅವ್ರು ಬಂದು ಐಟಮ್ ನನ್ನ ಹತ್ರ ಇತ್ತು. ಗೊತ್ತಿಲ್ಲ ಫ್ರೆಂಡ್ಸ್, ಇಟ್ಸ್ ಸೊ ಎಕ್ಟಿಕ್. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೊರಡ್ಬೇಕಿತ್ತು ಮನೇನು. ವಾಟ್ ಟು ಡು, ನಾನು ಕರೆಕ್ಟ್ ಮ್ಯಾನೇಜ್ ಆಗುತ್ತೆ ಅಂದ್ಕೊಂಡೆ. ಬಟ್ ಹೆಂಗಿದೆ ತುಂಬ ಟ್ರಾಫಿಕ್ ಆಗಿಬಿಟ್ಟು ಅದರಿಂದ. ಆ್ಯಂಡ್ ಸೆಕೆಂಡ್, ಚೇತನ್ ಪಿಕ್ ಮಾಡ್ತೀನಿ ಅಂದಿದ್ದ. ಬಟ್ ಅವ್ನು ಬರ್ತಾ ಇಲ್ಲಿ ರಾಜಾಜಿನಗರ ಹತ್ರನೇ ಗಾಡಿ ಪಂಚರ್ ಆಗಿದೆಯಂತೆ. ಸೊ ಅದಕ್ಕೆ ನೀವು ಆಟೋದಲ್ಲಿ ಹೋಗಿ ಮುಗಿಸ್ಕೊ, ಅಲ್ಲಿ ತನಕ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಆಟೋ ಬುಕ್ ಮಾಡಿದ್ದೀನಿ ಅಷ್ಟೇ, ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಹಾಯ್, ಯಾಕೆ ನಡ್ಕೊಂಡು ಬಂದ್ಬಿಟ್ಟಿದ್ಯಾ? ಈ ಸಿ ಲೆಟರ್ ಅವ್ರಿಗೆ ಯಾವಾಗಲೂ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಅಂತೆ. ಎಲ್ಲಿ ನೋಡಿದ್ರು ಹುಡುಗಿರಿಗಿಂತ ಹೆಚ್ಚಾಗಿ. ಎಲ್ಲಿ ಹೋಣ? ಓಕೆ, ಆ್ಯಕ್ಚುಲಿ ನಾನು ಅವ್ರಿಗೆ ಏನು ಕೊಟ್ಟೆ. ಬಟ್ ಅದು ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ. ಶಿ ಈಸ್ ನಾಟ್ ಕಂಫರ್ಟೇಬಲ್. ಸೊ ಅದಕ್ಕೆ ಮಾಡಲಿಲ್ಲ. ಆ್ಯಂಡ್
ಸ್ಟಾರ್ ಬಕ್ಸಲ್ಲಿ ಆಫರ್ ಇದೆ ಚೆಕ್ಕಿಂಗ್. ಮೇಲಿಂದ ಹೋಗ್ಬಿಟ್ಟು ಆ ಸೈಡ್ ಹೋಗ್ಬೇಕು. ಹೌದು ಕಣೋ. ಸೊ ನನಗೆ ಇವಾಗ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಕ್ಚುಲಿ ಇವಾಗ ನನಗೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ನಾನು ಅಲ್ಲಿಂದ ಬರಬೇಕಾದ್ರೆ ನನಗೆ ಮಾಡೋಕ್ಕಾಗಲಿಲ್ಲ. ಇಟ್ಕೊಂಡು ಹೋಗ್ಬೇಡ ಅದೇನೋ ಇತ್ತಲ್ಲ ಕಣೋ ಇಲ್ಲೆಲ್ಲ. ಆ್ಯಕ್ಚುಲಿ ಆ ಇನ್ಸಿಡೆಂಟ್ ಏನಾಯ್ತಂದ್ರೆ ಅಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ. ಏನಾಯ್ತಂದ್ರೆ ಒಂದು ಹುಡುಗ ನನ್ನ ಹತ್ರ ಬಂದ. ಆ್ಯಕ್ಚುಲಿ ಅವ್ರು ನಾರ್ತ್ ಕಡೆ ಅವರು ಇರಬೇಕು ಮತ್ತು ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಿದ್ದ. ಆದರೆ 2 ಫೋನ್ ಇತ್ತಾಯ್ತಾ. ಒಂದಕ್ಕೆ ನಾನು ಸಿಮ್ ಹಾಕೊಂಡು ಜಸ್ಟ್ ಕಾಲ್ಸಿಗೆ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಜಸ್ಟ್ ವೀಡಿಯೋಸ್ಗೆ ಯೂಸ್ ಮಾಡ್ತಿದ್ದೀನಿ. ಅವನು ಕಾಲ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಈಸ್ಕೊಟ್ಟು ಒಂದು ಸ್ವಲ್ಪ ನನ್ನಿಂದ ಒಂದು 10 ಮೀಟರ್ಸ್ ದೂರಕ್ಕೆ ಹೋದ. ಸರಿ ಮಾತಾಡ್ಬಿಟ್ಟು ಕೊಡ್ತಾನೆ ಅಂದ್ಬಿಟ್ಟು ನಾನು ಕೊಟ್ಟೆ. ಆ್ಯಂಡ್ ಹಂಗೆ ಹೋಗ್ತಾನೆ ಇದ್ದ. ದೆನ್ ವಿ ಕಾಲ್ ಮತ್ತೆ ಅವ್ನು ಬಂದು ಕೊಟ್ಟ. ನೆಕ್ಸ್ಟ್ ಅದಾದಮೇಲೆ ಒಂದು ರೌಂಡ್ ನಾವಿಲ್ಲಿ ಓಡಾಡ್ ಹೋಗಿದ್ದು ಬರೋ ತನಕ ಮತ್ತೆ ಸಿಕ್ಕಿದೆ ನಮಗೆ ಅದೇ ಪರ್ಸನ್ ಮತ್ತೆ ಸಿಕ್ಕಿದ. ಆ್ಯಂಡ್ ನೆಕ್ಸ್ಟ್ ಏನಾಯ್ತಂದರೆ ನಾನು ಈ ಕಡೆ ಕೂಡೆಯಿಂದ ಬಂದಿದ್ದೀನಿ, ನನಗೊಂದು ಫೋಟೋ ತೆಗೆದುಕೊಡಿ ಓಡಾಡ್ ಮಾಲ್ ಮುಂದೆ ಇದೇ ಪ್ಲೇಸ್ ಇದೆ. ವಾಟರ್ ಬರುತ್ತೆ, ವಾಟರ್ ಇದೆ ಬರುತ್ತೆ ಅಲ್ಲ. ಇಲ್ಲೊಂದು ಫೋಟೋ ತೆಗೆಸ್ಕೊಂಡಾದ್ಮೇಲೆ ನಂದು ಫೋನ್ ಫೋಟೋ ನೋಡ್ತೀನಿ ಅಂದ್ಬಿಟ್ಟು ಜಸ್ಟ್ ಹಿಂಗೆ ಗ್ರ್ಯಾಬ್ ಮಾಡೋಕ್ಕೆ ನೋಡ್ತಿದ್ದೇನೆ. ನಾನು ಅದೇ ಟೈಮ್ಗೆ ಹಿಂಗೆ ಟೈಟಾಗಿ ಇಟ್ಕೊಂಡು ಆಮೇಲೆ ಇವನ್ನ ಕೂಗ್ದೆ. ಇವನು ಬಂದ ಅಂದಮೇಲೆ ಅವ್ನು ಹೋಗ್ಬಿಟ್ಟ. ಇಟ್ಸ್ ಎ ವೆರಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನಿನ್ಗೇನು ಅನಿಸ್ತು ಅವ್ನು ನಂಗೆ ಮಾಡಿದ್ದು? ಏನಾದರೂ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ನಾನು ಇವನ್ನ ಮೀಟ್ ಮಾಡ್ತಾ ರೀಸನ್ಗೆ ಇವನಿಗೆ 3 ಡೇಸಿಂದ ಚೆಸ್ಟ್ ಪೇಯ್ನ್ ಬಂದುಬಿಟ್ಟಿತ್ತು. ಇಲ್ಲಾಂದರೆ ನಾನು ಇವತ್ತು ಹೋಗ್ಬಿಟ್ಟಿತ್ತು. ಅವ್ರ ಮನೆಯಲ್ಲೆಲ್ಲ ನನಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದಕ್ಕೆ ನಾನು ಸ್ವಲ್ಪ ಅನ್ಕಂಫರ್ಟೇಬಲ್. ಬಟ್ ಆದರೂ ಏನಿರೋಕ್ಕೆ ಇಷ್ಟ ಇಲ್ಲ ಇವರಿಗೆ 3 ಡೇಸಿಂದ ಚೆಸ್ಟ್ ಪೇಯ್ನ್. ಸರಿ ಹೇಳ್ತೀಯ ಅದನ್ನು? ಅದು ಡಿಲೀಟ್ ಮಾಡ್ತೀನಿ ಸುಮ್ಮನೆ ಇರೋ. ನಾನು ಇದು ಟೇಕ್ ತೊಗೊಂಡು ಮಾಡ್ತಿದ್ದೀನಿ. ಆ್ಯಂಡ್ ಅದಕ್ಕೋಸ್ಕರ ನಾನು ಕೃತಿಕಾ ಮನೇಲಿ ಸ್ಟೇ ಆಗ್ತಿದ್ದೀನಿ. ಇಲ್ಲಾಂದರೆ ನಾನು ಈಗೇನು ರಿಟರ್ನ್ ಮೈಸೂರಿಗೆ ಹೋಗ್ಬಿಟ್ಟಿದೆ. ರೂಮ್ ಮಾಡ್ಕೊಳ್ಳೋಣ ಅಂದರೆ ಬಟ್ ನನಗೊಬ್ಬಳೇ ಇರೋದಕ್ಕೆ ಭಯ ತುಂಬ ಅಲ್ಲ, ನಾನು ಯಾವತ್ತೂ ಇದ್ದೇ ಇಲ್ಲ. ಸೊ ಅದಕ್ಕೆ ಬೇಡ ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಹೇಗಿದೆ ಚೆಸ್ಟ್ ಪೇನ್ ಇವಾಗ? ತುಂಬ ಬೇಜಾರಾಗಿದೆ. ಅದಕ್ಕೆ ನನ್ನ ಹೃದಯ ಅಲ್ವಾ ಇವನಿಗೆ ಇವಂದು ವೀಕ್ನೆಸ್ ಏನು ಗೊತ್ತಾ? ಇದೆ ಒಂಚೂರು ಕೂದಲು ಮುಚ್ಕೊಳ್ಳಲ್ಲ. ಸಿಕ್ಕಾಪಟ್ಟೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ. ತುಂಬ ಅವ್ನಿಗೇನಾದರೂ ನಿನ್ನ ಐಸ್ ಹತ್ರ ಡಾರ್ಕ್ ಸರ್ಕಲ್ ಆಗಿದೆ ಅಂದರೆ ನೆಕ್ಸ್ಟ್ ಡೇನೇ ಡಾಕ್ಟ್ರಿಗೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದು. ಆ್ಯಂಡ್ ಮತ್ತೆ ಏನೇನು ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ ಅಂದರೆ ಕೂದಲು ಉದ್ರೋಗ್ಬಿಟ್ಟಿದೆ ಅಂದರೆ ಅದಕ್ಕೆ 5-6 ಮೆಡಿಸನ್ ತೊಗೊಂಡಿದ್ದಾನೆ. ಆದರೂ ಕೂದಲು ಉದುರುತ್ತಾನೆ ಇದೆ. ಆ್ಯಂಡ್ ಇನ್ನೊಂದೇನೋ ಅವತ್ತು ನಿನ್ನ ಲಿಪ್ಸು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂದೆ. ಅದಕ್ಕೆ ದಿವಸ ದಾಳಿಂಬೆ ಹಣ್ಣು ಆಮೇಲೆ ಬೀಟ್ರೂಟು ಎಲ್ಲ ತೊಗೊಂಡು ಉಚ್ಕೊಂತೀನಿ. ತುಂಬ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ. ಅದು ಏನು ಚೆನ್ನಾಗಿದೆ ಅಂತ ಬ್ಯೂಟಿ ಕಾನ್ಷಿಯಸ್. ಮತ್ತೇನೇನಾದರೂ ನಾನು ಮಾತಾಡ್ತೀನಿ ಇವಾಗ. ಏನು ಮಾತಾಡಿ ಇವರೆಲ್ಲ ಬಂದ್ಬಿಟ್ರು. ಆಮೇಲೆ ನೇಚರ್ ಶೈ ಜಾಸ್ತಿ. ಯಾರಾದರೂ ಇದ್ದರೆ ಈ ಥರ ಎಲ್ಲ ಕೈ ಹಿಡ್ಕೊಂಡ್ರೆ ತೆಗಿ ಅಂತ ಹೇಳೋದು. ಆಮೇಲೆ ಮಾತಾಡಲ್ಲ, ಎಲ್ಲ ಜನ ಜೊತೆ ಇರ್ಬೇಕಾದ್ರೆ ಮಾತಾಡಲ್ಲ. ಮಿಂಗಲ್ ಆಗೋ ತನಕ, ಮಿಂಗಲ್ ಆದಮೇಲೆ ಚೆನ್ನಾಗಾಗ್ತೈತೆ. ಬಟ್ ನಾನು ಮಿಂಗಲೇ ಆಗಲ್ಲ. ನೆಟ್ ಆನ್ ಮಾಡೋಕ್ಕಲ್ಲ. ಹೇಗಿದೆ?
ಓಕೆ ಓಕೆ. ಚೆನ್ನಾಗಿಲ್ಲ. ಹೇಳು ಹೇಗಿದೆ? ಓಕೆ ಓಕೆ, ಸೂಪರ್ ಡೂಪರ್. ಓಕೆ ಓಕೆ ಹೇಳು. ಅಲ್ಲ ನಾನು ಎಲ್ಲ ಸರಿ ಹೇಳು. ಸ್ಟ್ಯಾಂಡ್ ತಂದಿಲ್ವಾ? ಸ್ಟ್ಯಾಂಡು ಅದೇ ಆ ಸ್ಟ್ಯಾಂಡು ಏನು ಗೊತ್ತಾ, ನನಗೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀಯಾ? ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ತಿಂದ್ವಲ್ಲ, ಅವರಿಗೆ ಕ್ಯಾಶ್ ಕೊಟ್ಟ ಆನ್ಲೈನ್ ಪೇಮೆಂಟ್ ಆಲ್ರೆಡಿ. ಸೊ ನಾವಿಲ್ಲೇ ಆಲ್ಮೋಸ್ಟ್ 1-2 ಅವರ್ಸ್ ಇದ್ವಿ. ಆ್ಯಂಡ್ ಏನು ಮಾಡಿದ್ವಿ ಅಂತಲೇ ಗೊತ್ತಿಲ್ಲ. 7 ಬಂದಿದ್ದು, ಆಲ್ಮೋಸ್ಟ್ ಇವಾಗ 9 ಆಗಿಬಿಟ್ಟು. ಇವಾಗ ಊಟ ಮಾಡಿ ಹೋಗ್ಬಿಡ್ತಾನೆ, ಮತ್ತೆ ಸಿಗೋದೇ ಇಲ್ಲ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ನಂಗೆ ಹೊಟ್ಟೆ ಹಸಿವು. ಒಂದು ಸ್ವೀಟ್ ಡೆಸರ್ಟ್ ಥರ ತಿಂದು ಇಟ್ಸ್ ನಾಟ್ ವರ್ತ್ ಇಟ್ ಆ್ಯಕ್ಚುಲಿ. 200 ರೂಪೀಸ್ ತುಂಬ ಕಾಸ್ಟ್ಲಿ ಆಯಿತು ಆ ಸ್ವೀಟ್ಗೆ. ಬಟ್ ಇಲ್ಲೆಲ್ಲ ಬಂದರೆ ಅಷ್ಟೇ ಇರುತ್ತೆ, ಬಟ್ ಅದೇನು ಟೇಸ್ಟು ಚೆನ್ನಾಗಿರಲಿಲ್ಲ. ಜಸ್ಟ್ ನಾರ್ಮಲ್ ಬನ್ ಬ್ರೆಡ್ ಒಳಗಡೆ ಬಟರ್ ಮತ್ತು ಒಂದು ಚಾಕ್ಲೇಟ್ ಹಾಕ್ಬಿಟ್ಟು ಕೊಟ್ಟಿದ್ರು. ಇದಕ್ಕೆ 200 ರೂಪೀಸ್ ತೊಗೊಂಡ್ರು. ಬಟ್ ಐ ಡೋಂಟ್ ನೋ ದಟ್ ನೇಮ್ ಆಲ್ಸೋ. ಅದ್ರ ನೇಮು ನನಗೆ ಗೊತ್ತಾಗಿಲ್ಲ. ಬಟ್ ಫಸ್ಟ್ ಟೈಮ್ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಅಂತ ತಿಂದ್ವಿ. ಗಾಡಿ ಇದ್ದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿತ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲ್ ನ್ಯೂ ಬೆಲ್ ರೋಡ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಮತ್ತು ಅಲ್ಲಿಗೆ ಹೋದರೆ ಇನ್ನು ಲೇಟ್ ಆಗುತ್ತೆ, ನಾನು ಅವ್ರ ಮನೆಗೆಲ್ಲ ಹೋಗೋದು ಅಂತ ಕ್ಯಾನ್ಸಲ್ ಆಯಿತು ಗೈಸ್. ಇಲ್ಲ ಅಲ್ಲೇ ಹೋಗ್ತಾ ಇದ್ವಿ. ಓಕೆ, ನಾನು ಅಲ್ಲಿ ಸಿಗ್ತೀನಿ. ಬಾಯ್ 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 ಬಾಯ್. डाल दिया? हाँ भैया, थोड़ा मसाला डाल दो, थोड़ा मसाला डाल दिया। ಸುಮ್ಮನೆ ಎಲ್ಲ ಕಡೆ ತಿಂತಾನೆ ಇದ್ದಾರಲ್ಲ, ಹೊಟ್ಟೆ ಸರಿಯಿಲ್ಲ ಅಂದರು. ಮೀಡಿಯಮ್ ಅಲ್ಲ ಚಿಕ್ಕಿ, ಅದು ಮೀಡಿಯಮ್. ಏನೇ ಅದು ಡೋಂಟ್ ಗಿವ್ ಅಪ್ ಅಂತ ಹೇಳಿದ್ದಾರೆ. ಚಿಕ್ಕ ಚಿಕ್ಕ ಸಾಲ್ಟ್ ಜಾಸ್ತಿ. ನನಗೆ ಕಾರ್ನ್ ಅಷ್ಟೊಂದು ಇಷ್ಟ ಆಗಲ್ಲ. ಅಲ್ಲಿಂದ ನೆಕ್ಸ್ಟು ಹಂಗೆ ನೋಡಿ, ಹಂಗೆ BL ಸರ್ಕಲ್ ಹತ್ರ ಹೋದರೆ ನಿಮಗೆ ಮೇ ಬಿ ಅಲ್ಲಿ 8ನೇ ಮೈಲಿ ಅಲ್ಲಿ ಹಂಗೆ ಹೋಗ್ಬೋದು. ಜಾಡಲ್ಲಿ ಕ್ರಾಸ್ 8ನೇ ಮೈಲಿಂದ ಬಂದಿದ್ದೀರಾ ಅಂದರೆ ಇಲ್ಲಿ ನೆಲಮಂಗ್ಲಿಗೆ ಹೋಗೋದು ಸ್ವಲ್ಪ ಕಮ್ಮಿ. ಏನೇ ಇದ್ರೆ ಈ ಕಡೆ ಶಿವಾಜಿನಗರ, ವಿಜಯನಗರ, ಜಯನಗರ ಈ ಕಡೆನೇ ಜಾಸ್ತಿ ಸರ್ಕಲ್ಲು, ಆ ಕಡೆ ಕಮ್ಮಿ. ಹೌದು. ನಾನು ಬೇಜಾರಾಗಿ ಹೋಗ್ಬಿಟ್ಟಣ, ನೀನು ನೆಲಮಂಗ್ಲ ಬಂದಿದ್ದೀರ. ದೇವಿ ಫ್ರೆಂಡ್ಸ್, ದುಃಖ ತರೋದು ವಿಷಯ. ನನಗೆ ತಲೆ ಮೇಲೆ ಅದೇನೂ ಆಗಲ್ಲ ಅಂತ ಓಡಾಡೋದಿಲ್ಲ, ಬೀಳೋದಿರಲಿ, ಅದು ಪಕ್ಷಿ ಬಿದ್ದಿರೋದು. ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾನು ಒರ್ಯಾನ್ ಮಾಲ್, ಸ್ಯಾಟಲೈಟಿಂದ ಒರ್ಯಾನ್ ಮಾಲ್ಗೆ ಆಟೋ ಕ್ಯಾಬ್ ಮಾಡ್ಕೊಂಡು ಬಂದೆ. ನಾನು ನೋಡಿಕೊಂಡೇ ಇಲ್ಲ ಇಷ್ಟೋ ತನಕ. ಅದೇನು ಮಾಡಿದ್ದೀನಿ ಅಂದರೆ, ನಾನು 160 ರೂಪೀಸ್ ಮಾಡೋಕ್ಕೆ ಹೋಗಿ 1600 ರೂಪೀಸ್ ಜೊತೆಗೆ 1603 ರೂಪೀಸ್ ಮಾಡಿದ್ದೀನಿ. ಸೊ ತುಂಬ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಆ ಪರ್ಸನ್ ಇಸ್ಕೊಂಡಿರೋನು ಫೋನು ಪಿಕ್ ಮಾಡಲಿಲ್ಲ,
ಕಟ್ ಮಾಡ್ತಿದ್ದಾನೆ. ಆಮೇಲೆ ನಂಬರೆಲ್ಲ ಬ್ಲಾಕ್ ಮಾಡ್ತಿದ್ದಾನೆ. ಪ್ಲೀಸ್ ಇದ್ರ ಬಗ್ಗೆ ನಾವು ಯಾರಿಗಾದ್ರೂ ಗೊತ್ತಿದ್ದರೆ ಯೂಸ್ ಮಾಡ್ಬೋದು ಅಂತ ಹೇಳಿ. ಬಟ್ ಆಲ್ರೆಡಿ ನಾನು ಮೆಸೇಜೆಲ್ಲ ಹಾಕಿದ್ದೀನಿ. ನನ್ನ ತಮ್ಮನೂ ಓಲೋ ಉಬರಲ್ಲೇ ಇರೋದ್ರಿಂದ ಅವ್ನು ಹೇಳ್ದೆ ಜಸ್ಟ್ ಅಲ್ಲಿ ಮೆಸೇಜ್ ಡ್ರಾಪ್ ಮಾಡಿ ಅಂತ. ಆ್ಯಂಡ್ ಇವನು ಕೂಡ ಒಂದು ಅಣ್ಣಂಗೆಲ್ಲ ಫೋನ್ ಮಾಡಿದ, ಬಟ್ ಅವ್ರು ರಿಸೀವ್ ಮಾಡ್ತಿಲ್ಲ. ಮಾರ್ನಿಂಗ್ ರಿಪ್ಲೈ ಮಾಡ್ತೀವಿ. ತುಂಬ ಬೇಜಾರಾಗ್ತಿದೆ ನನಗೆ. ಈ ಥರ ನಂಗೆ ಸುಮ್ಮನೆ ಎಲ್ಲ ಹೋಗ್ಬಿಟ್ರೆ ಆಗಲ್ಲ. ನಿಮ್ಗೆ ಏನು ಅನ್ಸುತ್ತೆ, ಸಿಗುತ್ತಾ? 1500 ಗೈಸ್, ಚಿಕ್ಕ ಅಮೌಂಟ್ ಅಲ್ಲ. ಫಾರ್ ಮೀ ಇಟ್ಸ್ ವೆರಿ ಬಿಗ್. ಅವ್ರು ತುಂಬ ಹರಿಬರಿ ಮಾಡಿದ್ರು, ಬೇಗ ಮಾಡಿ ಅಂತ. ನನಗೆ ನೀನು ಅಲ್ಲಿರ್ತೀಯ ಇಲ್ಲಿರ್ತೀಯ ಅನ್ನೋ ಖುಷಿಗೆ ನಾನು ಬೇಗ ಮಾಡಿಬಿಟ್ಟೆ. ನಾನು ಸ್ವಲ್ಪ ನೋಡ್ಕೊಂಡು ಮಾಡಿದರೆ ಇದೆಲ್ಲ ಆಗ್ತಿರ್ಲಿಲ್ಲ. ಬಟ್ ಅದು ವಾಪಸ್ ಬರುತ್ತೆ. ಓಲೋ ಅಂತ ಅದೆಲ್ಲ ಪ್ರಿಕಾಷನ್ ತೊಗೊಂಡು ಆ್ಯಕ್ಚುಲಿ ತಿನ್ನೋಕ್ಕೆ ಬಂದಿದ್ದೀವಿ. ತಿನ್ನೋಕ್ಕೆ ಸಹ ಮನಸ್ಸಿಲ್ಲ ನನಗೆ. ಅಷ್ಟು ಬೇಜಾರಾಗ್ತಾಯಿದೆ. ಏನು ಮಾಡಬೇಕಂತ ಗೊತ್ತಾಗ್ತದೆ ನಂಗೆ. ಅದೇನಾದರೂ ಇವಾಗ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಫುಡ್ಡಿಗೆ ಒಂದು 2000 3000 ಆಗಿಬಿಟ್ಟು ಹೋದರೆ ಪರವಾಗಿಲ್ಲ. ಅದು ನಾನು ತಿಂದಿದ್ದೀನಿ ಅಂತ ನಂಗೆ ಫೀಲ್ ಆಗುತ್ತೆ. ಸುಮ್ಮನೆ ಏನಿಲ್ಲ, ಅವ್ರು ತುಂಬ ಒಳ್ಳೆಯವರಾಗಿದ್ರೆ ಅಟ್ಲೀಸ್ಟ್ ಮತ್ತು ನನ್ನ ನಂಬರ್ ಇತ್ತು, ಕಾಲ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳ್ಬೋದಿತ್ತಲ್ವಾ. ಯಾಕೆ ನಿಮ್ಮ ಫೇಸ್ ಎಲ್ಲ ಖಂಡಿತ ನನ್ನದೇ ಒಂದು ಚಿಂತೆ ಇದ್ರೆ ಇನ್ನೊಂದು ಚಿಂತೆ. ಹಾಂ 1600 ಹೋಗಿದ್ದು. 1600 ಜಾಂಡಿಸ್ ಆಗಿದೆಯಾ? ನಂಗೆ ಅದು ಜಾಂಡಿಸ್ ಆಗಿದೆಯಾ? ಕೈ ನೋಡಿಸಿ. ಈ ಥರ ಬರಬೇಕಂತೆ. ಈ ಥರ ಬಂದರೆ ಕರೆಕ್ಟಾಗಿದೆ ಅಂತ ನಿಮಗೆ ನೋಡು ಎಲ್ಲ. ಐ ಹೋಪ್ ನನ್ನ ವೀಡಿಯೋ ಬಿಡೋಷ್ಟರಲ್ಲಿ ಅಮೌಂಟ್ ಬಂದಿರುತ್ತೆ. ಬಟ್ ಇನ್ನೂ ಬಂದಿಲ್ಲ ಅಂದರೆ ಪ್ಲೀಸ್ ಯಾರಾದರೂ ಅದ್ರ ಬಗ್ಗೆ ಗೊತ್ತಿರೋರು ಮೆಸೇಜ್ ಮಾಡಿ ಏನು ಮಾಡ್ಬೋದು ಪ್ರಿಕಾಷನ್ಸ್ ಅಂತ. ಏನಾದರೂ ಆಗಿಲ್ಲ ಅಂದರೆ ಅದನ್ನು ಗೋ ಫಾರ್ ಇಟ್. ಓಕೆ, ನಾಳೆ ಬಂದೇ ಬರುತ್ತೆ. ಇವಾಗ ನಾನು ಅವಾಗಿಂದ 1/2 ಅವರ್ ಆಯಿತು ಸ್ಯಾಡಲ್ಲಿ ಇದ್ದೀನಿ. ಇವಾಗ ಖುಷಿಯಾಗಿರ್ಬೇಕಂತ ಇರಬೇಕಲ್ಲ. ನೀನು ಮಾತಾಡಿಲ್ಲ ಅಂತ ಬೇಜಾರಲ್ಲಿದ್ದಾನೆ. ನನಗೆ ತುಂಬ ಕಷ್ಟ ಆಗ್ತಿದೆ. ತಲೆ ಕೆಡ್ಸ್ಕೊಬೇಡ, ಅದು ನಾನು ಕೊಡ್ತೀನಿ. ಅದು ಏನೇ ಆದರೂ ದುಡ್ಡು ಇಬ್ಬರದೇ ಆಗಿದ್ರು ಅದು ಅಮೌಂಟೇ ಅಲ್ವಾ. ಇವಂದೇ ಹೋದ್ರು ಯಾರ್ದಾದ್ರೂ ಆಗಿದ್ರು ಅಷ್ಟೇ. ಇವಾಗ ಇವ್ರದ್ದು ಅಂತಿಲ್ಲ, ಬೇರೆಯವ್ರು ಯಾರದೇ ಆದರೂ ಆಗಿದ್ರು ಅಷ್ಟೇ. ಅದು ಹೋಗುತ್ತೆ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಆ ಥರ ಹೋದಾಗ ಸುಮ್ಮನೆ ನಾನು ತಣ್ಣಗಾಗಲಿ ಅಂತ ಜ್ಯೂಸ್ ಕುಡಿಸಿದ್ದೆ. ಅದನ್ನು ಗೂಗಲಲ್ಲಿ ಚೆಕ್ ಮಾಡು, ನೈಟ್ ಹೊತ್ತು ಬೀಳ್ತಾ ಬಿಡಲ್ವಾ ಅಂತ. ಏನು ಕಾಸು ಮಾಡ್ಕೊಳ್ಳಿ. ನನಗೆ ಈ ಥರ ಫ್ರೆಶ್ ಜ್ಯೂಸಸ್ ಅಂದರೆ ಸಿಕ್ಕೋಬೋದು ಇಷ್ಟ. ಗೈಸ್, ನಂದು ನೋಡಿಬಿಟ್ಟು ಇದು ಮಾತ್ರ ಬೇಕಂತೆ. ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ? ನನಗೆ ಮಾತ್ರ ಇಷ್ಟ. ನನಗೆ ಆ್ಯಕ್ಚುಲಿ ಸೌತ್ ಇಷ್ಟ, ಬಟ್ ಅವನಿಗೆ ನಾರ್ತ್ ಇಷ್ಟ. ಬಟ್ ಡಿಫ್ರೆಂಟ್ ನಾನು ಇದು ತೊಗೊಂಡಿದ್ದೀನಿ, ಅವನು ತೊಗೊಂಡಿದ್ದೀನಿ. ತಿನ್ನು ಮಾರೆ. ಆಟೋ ನೀನು ಪೇ ಮಾಡಿ. ಆಟೋ ಬಿಲ್ ಇದೆ. ಸೊ ನಾನು ಇವಾಗಷ್ಟೇ ಮನೆಗೆ ಬಂದೆ ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ
ಅಮೌಂಟ್ ಹೋದಾಗಿಂದ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇತ್ತು. ಈವನ್ ನಂಗೆ ವ್ಲಾಗ್ಸ್ ಮಾಡೋಕ್ಕಾಗಲಿ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸೊ ಅದಕ್ಕೆ ನಾನು ಬೇಗನೆ ಬಂದುಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ಕಂಪ್ಲೇಂಟ್ ಎಲ್ಲ ಮಾಡಿಬಿಟ್ಟು ಬೇಗನೆ ಬಂದೆ ಮನೆಗೆ. ಇಟ್ಸ್ ಓಕೆ. ನಾನು ಅದನ್ನು ರಿಗ್ರೆಟ್ ಒಂಥರ ನನಗೆ ಒಂದ್ಸಲಿ ಓಕೆ ನಾನು ಸಮಾಧಾನ ಮಾಡ್ಕೊತೀನಿ. ಮೇ ಬಿ ನಾನು ಯಾರಿಗಾದ್ರು ಈ ಥರ ಮಾಡಿರ್ಬೋದೇನೋ, ಮೇ ಬಿ ಅದಕ್ಕೆ ನನಗೆ ಹಿಂಗಾಗಿದೆ ಅಂತ. ಸಮ್ಟೈಮ್ಸ್ ನಂಗೆ ಅನಿಸುತ್ತೆ ನನಗೆ ಏನೂ ಮಾಡಿಲ್ಲ, ವೈ ಫಾರ್ ಮೀ, ನನಗೆ ಯಾಕೆ ಅಂತ. ಬಟ್ ಇಟ್ಸ್ ಓಕೆ. ಏನೋ ಹೋಗಿದ್ದೋಯ್ತು, ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಬಾರ್ದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಜಸ್.